ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಭಾನುವಾರದ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ದಾನವಾಗಿ ಕೊಟ್ಟಿರುವಾಗ ನಮ್ಮ ಹೃದಯದ ಅಂತರಾಳದಿಂದ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ಆತನ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ಆತನಿಗೆ ಆರಾಧನೆಯನ್ನು ನಾವು ಸಲ್ಲಿಸುವ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಡುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ಸ್ತುತಿ ಸ್ತೋತ್ರವನ ಹೇಳುವೆ, ನಿನ್ನ ಸ್ತುತಿ ಸ್ತೋತ್ರವನ ಹೇಳುವೆ. ನಿನ್ನ ಪಾದಕ್ಕೆ ನಾ ಶರಣಾಗುವೆ, ನಿನ್ನ ಪಾದಕ್ಕೆ ನಾ ಶರಣಾಗುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬಾರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ನಿನ್ನ ದಿವ್ಯ ಸನ್ನಿಧಿಗೆ ನಾನು ಬಾರುವೆ ಸ್ವಾಮಿ, ನಿನ್ನ ಮಗನಾಗಿ ನಾನು ಬಾಳುವೆ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಈ ವಾರದ ಮೊದಲನೆಯ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ, ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನ ದಾನವಾಗಿ ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸುತ್ತೇವೆ. ಯೇಸುವೆ, ಇಂದಿನ ಆರಾಧನೆಯನ್ನ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸುವಂತವರಾಗಿದ್ದೇವೆ. ಇಂದಿನ ಆರಾಧನೆಯ ಮೂಲಕವಾಗಿ ನಿನ್ನ ನಾಮವು ಮಹಿಮೆಗೊಳ್ಳುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಾವು ಹಾಡುವಂತಹ ಹಾಡುಗಳು, ನಾವು ಧ್ಯಾನ ಮಾಡುವಂತಹ ನಿಮ್ಮ ವಾಕ್ಯ, ಎಲ್ಲದರ ಮೂಲಕವಾಗಿ ನಿನ್ನ ನಾಮವು ಮಹಿಮೆ ಹೊಂದುವಂತೆ ಕೃಪೆ ಮಾಡೆಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಾವು ವಾಸಿಸುವಂತ ನಮ್ಮ ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ನಮ್ಮನ್ನು ಆಳುವಂತಹ ಕರ್ತನೆ, ಎಲ್ಲರಿಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಎಲ್ಲರಿಗೂ ಬೇಕಾಗಿರುವಂತ ನಿನ್ನ ಕೃಪೆಯನ್ನ, ನಿನ್ನ ಆರೋಗ್ಯವನ್ನ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ, ವಿವಿಧ ಜಿಲ್ಲೆಗಳಲ್ಲಿ, ವಿವಿಧ ತಾಲೂಕುಗಳಲ್ಲಿ ನಡೆಯುವಂತ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ಸ್ತೋತ್ರ. ಪ್ರತಿಯೊಂದು ಆರಾಧನೆಗಳ ಮೂಲಕವಾಗಿ ನಿನ್ನ ನಾಮವು ಮಹಿಮೆ ಹೊಂದುವಂತೆ, ಅದರ ಮೂಲಕವಾಗಿ ನಮ್ಮ ದೇಶವು ಆಶೀರ್ವದಿಸಲ್ಪಡುವಂತೆ ಕೃಪೆ ಮಾಡೆಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಮತ್ತದಾವರ್ತಿ ಈ ಇಂದಿನ ಆರಾಧನೆಯನ್ನ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುವಂತವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ಅನುಭವಿಸುವಂತೆ ನಿನ್ನ ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಒಂದು ಹಾಡನ್ನ ಹಾಡಿ ದೇವರನ್ನ ನಾವು ಮಹಿಮೆಪಡಿಸುವ. ನಿನ್ ಪ್ರೀತಿ ಎಷ್ಟೋ ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು ಎಂಬ ಹಳೆಯ ಕನ್ನಡ ಹಾಡನ್ನ ಹಾಡಿ ದೇವರನ್ನ ನಾವು ಮಹಿಮೆ ಪಡಿಸುವ. ಏನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ
ಸಾಲದು. ನನ್ನನ್ನು ನೀನು ಪ್ರೀತಿಸಿದೆ ಶಾಶ್ವತ ಪ್ರೇಮದಿ. ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನ್ನೆಷ್ಟು ಸ್ತುತಿಸಿದರು ಇನ್ನು ಸಾಲದು, ಇನ್ನು ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲ ಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನೀನಿಲ್ಲದಿರುತ್ತಿದ್ದಾರೆ ನನಗಿಲ್ಲ ನಿರೀಕ್ಷೆಯು. ಲೋಕವು ನನ್ನನ್ನೆಷ್ಟಾಗಿ ಹಾಗೆ ಮಾಡುತ್ತಿದ್ದರು. ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಾಲವು, ನನ್ನಯ ಬಾಲವು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲ ಸದಳವಾಗಿದೆ. ಅದರ ಅಂತರಾಳವನರಿ ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು. ಸಂತೋಷ ಕಷ್ಟಗಳಲ್ಲಿಯೂ ನೀನ್ ಚಿತ್ತ ಮಾಡಲು ಕಲಿಸು ಪ್ರಾರ್ಥಿಸಿ ಕೊಂಡಾಡಲು. ನಿನ್ನಯ ಪ್ರೀತಿಯ, ನಿನ್ನಯ ಪ್ರೀತಿಯ. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲ ಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಹಲ್ಲೆಲೂಯಾ. ನಿನ್ ಪ್ರೀತಿ ಎಷ್ಟೋ ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದಿ ಶಾಶ್ವತ ಪ್ರೇಮದಿ. ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನ್ನೆಷ್ಟು ಸ್ತುತಿಸಿದರು ಇನ್ನು ಸಾಲದು, ಇನ್ನು ಸಾಲದು. ಅದರ 2ನೇ ಸ್ಟ್ಯಾನ್ಸ್ ಹೇಳ್ತಾ ಇದೆ, ನೀನಿಲ್ಲದಿರುತ್ತಿದ್ದರೆ ನನಗಿಲ್ಲ ನಿರೀಕ್ಷೆಯು. ಲೋಕವು ನನ್ನನ್ನೆಷ್ಟಾಗಿ ಹಾಗೆ ಮಾಡುತ್ತಿದ್ದರು. ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಲವು, ನನ್ನಯ ಬಲವು. ಕೊನೆಯ ಸ್ಟ್ಯಾನ್ಸದಲ್ಲಿ ಹಾಡುಗಾರನು ಆಡುವಂಥದ್ದು, ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು. ಸಂತೋಷ ಕಷ್ಟಗಳಲ್ಲಿಯೂ ನಿನ್ಚಿತ್ತ ಮಾಡಲು ಕಲಿಸು ಪ್ರಾರ್ಥಿಸಿ ಕೊಂಡಾಡಲು.
ನಿನ್ನಯ ಪ್ರೀತಿಯ ಯೋಹಾನ 3:16 ನಮ್ಮ ಚಿಕ್ಕ ಪ್ರಾಯದಲ್ಲಿಯೇ ನಾವು ಬಾಯಿಪಾಠ ಮಾಡಿರುವಂತಹ ಒಂದು ದೇವರ ವಾಕ್ಯ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆ ಕಾಲ್ವಾರಿಯ ಪ್ರೀತಿಯ ಫಲವಾಗಿ ಈ ಮುಂಜಾನೆಯಲ್ಲಿ ಪ್ರಿಯ ದೇವ ಜನರೇ, ನೀನು ನಾವು ದೇವರ ಮಕ್ಕಳಾಗಿ ಆತನ ಪ್ರಜೆಗಳಾಗಿ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೆಯುವಂಥದ್ದು, ಈಗ ನೀವು ದೇವರ ಮಕ್ಕಳಾಗಿದ್ದೀರಿ. ಈಗ ದೇವರ ಮಕ್ಕಳೆಂಬ ಪದವಿ ನಮಗೆ ಲಭಿಸಿರುವಂಥದ್ದು ನಮ್ಮ ಪುಣ್ಯ ಕಾರ್ಯಗಳಿಂದಲ್ಲ, ನಮ್ಮ ವಿದ್ಯಾಭ್ಯಾಸದ ಶ್ರೇಷ್ಠತೆಯಿಂದಲ್ಲ, ನಮ್ಮ ಕುಟುಂಬದ ಮಹಿಮೆಯಿಂದಲ್ಲ, ಬದಲಾಗಿ ಗಾಡ್ ಸೋ ಲವ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟದರ ಫಲವಾಗಿ 2000 ವರ್ಷಗಳ ಹಿಂದೆ ಆತನು ಮಾನವನ ರೂಪವನ್ನು ತಾಳಿ ಈ ಲೋಕಕ್ಕೆ ಬಂದು ನಮ್ಮೆಲ್ಲರ ಪಾಪಗಳಿಗೋಸ್ಕರವಾಗಿ ಆತನು, ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು, ತಂದೆಯು ನಮ್ಮೆಲ್ಲರ ಪಾಪಗಳನ್ನು ಆತನ ಮೇಲೆ ಹಾಕಿದನು. ಆತನು ನಮ್ಮೆಲ್ಲರ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರಿಯಲ್ಲಿ ನಮಗೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿದ ಫಲವಾಗಿ ಇಂದು ನಾವು ದೇವರ ಮಕ್ಕಳೆಂಬ ಪದವಿಯನ್ನ ದೇವರಿಂದ ಪಡೆದುಕೊಂಡಿದ್ದೇವೆ. ಇದು ಒಂದು ಸಂಘ ಸಂಸ್ಥೆಗಳಾಗಲಿ, ಯಾವುದೋ ಒಂದು ಸಭೆಯಾಗಲಿ, ಅಥವಾ ಯಾವುದೋ ಒಬ್ಬ ಪಾದರಿಯಾಗಲಿ ಕೊಡುವಂತಹ ಒಂದು ಪದವಿಯಲ್ಲ ದೇವರ ಮಕ್ಕಳೆಂಬ ಪದವಿ. ದೇವರ ಮಕ್ಕಳೆಂಬ ಪದವಿಯನ್ನು ಸರ್ವಶಕ್ತನಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಯಜ್ಞಾರ್ಪಿತವಾದಂತಹ ಮೂಲಕ ನಮಗೆ ಕೊಟ್ಟಿರುವಂತಹ ಒಂದು ಪದವಿಯಾಗಿದೆ. ಸೊ ಈ ಪ್ರೀತಿ, ಈ ದೇವರ ಪ್ರೀತಿ, ನಾವು ಆ ಪ್ರೀತಿಯ ಫಲವಾಗಿ ಇಂದು ನಾವು ದೇಶದ ವಿವಿಧ ಸ್ಥಳಗಳಲ್ಲಿ ನಾವು ಆಗಿದಾಗ್ಯೂ ನಾವು ವಿವಿಧ ಭಾಷೆಗಳನ್ನು ಮಾತನಾಡುತ್ತಿರುವಂಥವರಾದಾಗ್ಯೂ ಈ ಏಕಮಾತ್ರ ದೇವರನ್ನ ನಮ್ಮದೇ ಆದ ಭಾಷೆಗಳಲ್ಲಿ ಆತನನ್ನ ಆರಾಧಿಸುವಂಥವರಾಗಿದ್ದೇವೆ. ಇದಕ್ಕೆ ಕಾರಣ ದೇವರ ಅತ್ಯಮೂಲ್ಯವಾದಂತಹ ಪ್ರೀತಿ, ಅತ್ಯಮೂಲ್ಯವಾದಂತಹ ಆತನ ಕರುಣೆ ನಮ್ಮ ಮೇಲೆ ಇದ್ದದರ ಫಲವಾಗಿ. ಇಲ್ಲಿ ಹಾಡುಗಾರನು ಆಡುವಂಥದ್ದು, ನನ್ನನ್ನು ನೀನು ಪ್ರೀತಿಸಿದಿ ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ, ನಿನ್ನನ್ನೆಷ್ಟು ಸ್ತುತಿಸಿದರು ಇನ್ನು ಸಾಲದು. ಕೇವಲ ಒಂದು ಭಾನುವಾರ ಮುಂಜಾನೆಯ ಸಂದರ್ಭದಲ್ಲಿ 8 ಗಂಟೆಯಿಂದ 10 ಗಂಟೆಯ ತನಕ, 10 ಗಂಟೆಯಿಂದ 12 ಗಂಟೆಗಳ ತನಕ, 10:30ಯಿಂದ 12:30ಗಳ ತನಕ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು 2 ಹಾಡುಗಳನ್ನು ಹಾಡಿ, ಒಂದು ಕೀರ್ತನೆಯನ್ನ ಓದಿ, ಒಂದು ಪ್ರಸಂಗವನ್ನ ಕೇಳಿ, ಕಾಣಿಕೆಯನ್ನ ಕೊಟ್ರೆ ಆತನನ್ನ ಸ್ತುತಿಸುವುದಕ್ಕೆ, ಆತನನ್ನ ಸ್ತುತಿಸಿ ಆತನನ್ನ ಮೆಚ್ಚಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದು. ಇಲ್ಲಿ ಆಟಗಾರನು ಆಡುವಂಥದ್ದು, ನಿನ್ನನ್ನೆಷ್ಟು ಸ್ತುತಿಸಿದರು ಇನ್ನು ಸಾಲದು. ದೇವರ ಪ್ರೀತಿ ಅಥವಾ ದೇವರು ನಮ್ಮ ಮೇಲೆ ಸುರಿಸಿರುವಂತಹ ಆತನ ಪ್ರೀತಿಗೆ ಬದಲಾಗಿ
ನಾವು ಎಷ್ಟು ಮಾತ್ರಕ್ಕೂ ಆತನನ್ನ ಸ್ತುತಿಸಿದರೂ ಅದು ಸಾಲದಂತದಾಗಿದೆ ಎಂಬುದಾಗಿ ಇಲ್ಲಿ ಹಾಡುಗಾರನು ಹಾಡುವಂಥದ್ದನ್ನು ನಾವು ನೋಡ್ತೇವೆ. ದಿನದ 24 ಗಂಟೆ ನಾವು ಆತನನ್ನು ಮಾತ್ರ ಸ್ತುತಿಸುತ್ತಾ ಇದ್ದಾಗ್ಯೂ ಪ್ರಿಯರೇ, ನಮ್ಮ ಈ ಲೋಕದ ಜೀವಿತದ ಯಾತ್ರೆಯೊಂದಿಗೆ ನಾವು ಸಂತೃಪ್ತಿಯಿಂದ ಆತನನ್ನು ಸ್ತುತಿಸುವುದಕ್ಕೆ ಸಾಧ್ಯವಿಲ್ಲ. ಇಟ್ ಇಸ್ ಎವರ್ ಲಾಸ್ಟಿಂಗ್ ಟು ಎವರ್ ಲಾಸ್ಟಿಂಗ್. ಅದು ನಿತ್ಯತ್ವದಿಂದ ನಿತ್ಯತ್ವದವರೆಗೆ ಇರುವಂಥದ್ದಾಗಿದೆ. ಆದಾಗ್ಯೂ ಈ ಲೋಕದಲ್ಲಿ ನಾವು ಬದುಕುತ್ತಿರುವಂತಹ ಪ್ರತಿಯೊಂದು ಕ್ಷಣಗಳು ನಾವೇನ್ ಮಾಡಬೇಕು? ದೇವರನ್ನ ಸ್ತುತಿಸುವಂತವರಾಗಿರಬೇಕು. ಆದುದರಿಂದಲೇ ಅಪೊಸ್ತಲನಾದ ಪೌಲನು ರೋಮಾಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬರೆದಿರುವಂಥದ್ದು, ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ ಸೆಟ್ ಅಪಾರ್ಟ್. ಪ್ರಿಯರೇ, ನಮ್ಮ ಜೀವಿತ, ನಮ್ಮ ಈ ಲೋಕದ ಜೀವಿತ, ಇಟ್ ಇಸ್ ಸೆಟ್ ಅಪಾರ್ಟ್ ಫಾರ್ ಗಾಡ್. ದೇವರಿಗೋಸ್ಕರವಾಗಿ ಮಾತ್ರ ಇರುವಂತದ್ದಾಗಿದೆ. ಪ್ರತಿ ತಿಂಗಳು ನಮಗೆ ಸಂಬಳ ಬರುವಾಗ ನಾವು ಕಾಣಿಕೆಯನ್ನ ಬೇರ್ಪಡಿಸಿ ಇಡ್ತೇವೆ, ನಾವು ದಶಮ ಭಾಗವನ್ನ ಬೇರ್ಪಡಿಸಿ ಇಡ್ತೇವೆ. ಆದರೆ ಈ ಮುಂಜಾನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೇನೆ, ನಾವು ನಮ್ಮನ್ನೇ ದೇವರಿಗೋಸ್ಕರವಾಗಿ ಬೇರ್ಪಡಿಸಿ ಇಟ್ಟಿದ್ದೇವಾ? ನಾವು ನೆನೆಸುವಂಥದ್ದು ಕಾಣಿಕೆಯನ್ನ ಬೇರ್ಪಡಿಸಿ ಇಡುವುದರಿಂದ, ದಶಮ ಭಾಗವನ್ನ ಬೇರ್ಪಡಿಸಿ ಇಡುವುದರಿಂದ ದೇವರನ್ನ ಮೆಚ್ಚಿಸಬಹುದೆಂಬುದಾಗಿ ಇಲ್ಲಿ ಪೌಲನು ಹೇಳಿರುವಂಥದ್ದು. ಆಫರ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಸೆಟ್ ಅಪಾರ್ಟ್ ಯುವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನಿಮ್ಮ ಶರೀರವನ್ನ ದೇವರಿಗೋಸ್ಕರವಾಗಿ ಪ್ರತ್ಯೇಕಿಸಿ ಇಡಿರಿ. ಕೇವಲ ಭಾನುವಾರದ ದಿನದಲ್ಲಿ ಮಾತ್ರವಲ್ಲ, ಕೇವಲ ಶುಕ್ರವಾರದ ಉಪವಾಸ ದಿನದಲ್ಲಿ ಮಾತ್ರವಲ್ಲ, ಕೇವಲ ಬುಧವಾರದ ಮನೆಯ ಕೂಟಗಳಲ್ಲಿ ಮಾತ್ರವಲ್ಲ, ಕೇವಲ ಉಜ್ಜೀವನದ ಕೂಟದ ದಿನಗಳಲ್ಲಿ ಮಾತ್ರವಲ್ಲ, ಜೀವಿತದ ಪ್ರತಿಯೊಂದು ಕ್ಷಣಗಳಲ್ಲಿ we have to set apart. Are we living as a set apart? ನಾವು ಒಂದು ಪ್ರತ್ಯೇಕಿಸಲ್ಪಟ್ಟಂತಹ ಒಂದು ವಿಧದಲ್ಲಿ ನಾವು ಬದುಕುತ್ತಿದ್ದೇವಾ ಎಂಬುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಬೇಕು ಪ್ರಿಯ ದೇವ ಜನರೇ. ಬಿಕಾಸ್ ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡ್ದ. ಇದು ಲೋಕ ಅನ್ನುವುದಕ್ಕಿಂತ ಬದಲಾಗಿ ಗಾಡ್ ಸೋ ಲವ್ಡ್ ಮೀ. ಆತನು ನನ್ನನ್ನು ಬಹಳವಾಗಿ ಪ್ರೀತಿ ಮಾಡ್ದ. ಅದರ ಫಲವಾಗಿ ತನ್ನನ್ನು ತಾನೇ ನನ್ನ ಪಾಪಗಳನ್ನು ಹೊತ್ತುಕೊಂಡು ನನಗೋಸ್ಕರವಾಗಿ ಕಲ್ವಾರಿಯ ಶಿಲುಬೆಯಲ್ಲಿ 2000 ವರ್ಷಗಳ ಹಿಂದೆ ನನಗೋಸ್ಕರವಾಗಿ, ನನ್ನ ಪಾಪಗಳಿಗೋಸ್ಕರವಾಗಿ ಆತನು ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡ. ದಿಸ್ ಇಸ್ ಗಾಡ್ಸ್ ಲವ್. ಇದು ದೇವರ ಪ್ರೀತಿ. ಇದು ಯಾವ ಮನುಷ್ಯನಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ, ಯಾವ ಗಂಡನಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ, ಯಾವ ಹೆಂಡತಿಯಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ, ಯಾವ ಮಕ್ಕಳಲ್ಲಿಯೂ ಕಾಣುವುದಕ್ಕೆ ಸಾಧ್ಯವಿಲ್ಲ. ಓನ್ಲಿ ಇನ್ ಗಾಡ್. ದೇವರಲ್ಲಿ ಮಾತ್ರ. See, today we are in the presence of God because of His love, because of His everlasting love. ಆತನ ಅಪ್ರಮೇಯವಾದಂತಹ ಪ್ರೀತಿಯ ಫಲವಾಗಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿದ್ದೇವೆ. ಈ ದೇವರನ್ನ ನಮ್ಮ ಹೃದಯದ ಅಂತರಾಳದಿಂದ ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನ ನಾವು ಎಂದಿಗೂ ಮರೆಯಬಾರದು. ಸೊ ಈ ದಿನದ ಅಲ್ಪ ಸಮಯದ ಚಿಂತೆಗೋಸ್ಕರವಾಗಿ ಮತ್ತಾಯನು ಬರೆದ ಸುವಾರ್ತೆ ಅದರ 9ನೇ ಅಧ್ಯಾಯ ಅದರ 30 ಮತ್ತು 31ನೇ ವಾಕ್ಯಗಳನ್ನ ನಾವು ಓದಿಕೊಳ್ಳುವ. ಈ ದಿನದ ದೇವರ ವಾಕ್ಯದ ಶೀರ್ಷಿಕೆ ಅನ್ನುವಂಥದ್ದು ಶಿಷ್ಯಂದಿರನ್ನು ರೂಪಿಸಿರಿ ಅಥವಾ ಮೇಕ್ ಎ ಡಿಸೈಪಲ್.
ಎಂಬ ಒಂದು ಶೀರ್ಷಿಕೆಯಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಲಿದ್ದೇವೆ. ಅದಕ್ಕೆ ಆಧಾರವಾಗಿ ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ ಅದರ 30ನೇ ವಾಕ್ಯದ ಕೊನೆಯ ಭಾಗ ಮತ್ತು 31ನೇ ವಾಕ್ಯವನ್ನ ನಾವು ಪ್ರಾರಂಭದಲ್ಲಿ ಓದಿಕೊಳ್ಳುವ. ಮತ್ತು ಯೇಸು ಅವರಿಗೆ, ಇದು ಯಾರಿಗೂ ತಿಳಿಯಬಾರದು, ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು. ಆದರೆ ಅವರು ಹೊರಟು ಹೋಗಿ ಆ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು. ಮತದಾವರ್ತಿ ಈ ವಾಕ್ಯವನ್ನ ನಾನು ಓದುತ್ತೇನೆ. ಮತ್ತು ಯೇಸು ಅವರಿಗೆ, ಇದು ಯಾರಿಗೂ ತಿಳಿಯಬಾರದು, ನೋಡಿರಿ ಎಂದು ಖಂಡಿತವಾಗಿ ಹೇಳಿದನು. ಆದರೆ ಅವರು ಹೊರಟು ಹೋಗಿ ಆ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು. ಮೇಕ್ ಎ ಡಿಸೈಪಲ್, ಶಿಷ್ಯರನ್ನು ಮಾಡಿರಿ. ಪ್ರತಿಯೊಬ್ಬ ಕ್ರೈಸ್ತನು, ಪ್ರತಿಯೊಬ್ಬ ದೇವರ ಮಗನು ಮಗಳು ದೇವರ ಶುಭ ವಾರ್ತೆಯನ್ನು ಅಥವಾ ದೇವರ ಸುವಾರ್ತೆಯನ್ನು ಇತರರಿಗೆ ತಿಳಿಸುವುದಕ್ಕೆ ಬಾಧ್ಯಸ್ಥನಾಗಿದ್ದಾನೆ. ಸುವಾರ್ಥ ಸೇವೆ ಅನ್ನುವಂಥದ್ದು ಕೇವಲ ಕೆಲವು ಗುಂಪು ಜನರಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಸುವಾರ್ಥ ಸೇವೆ ಅನ್ನುವಂಥದ್ದು ಕೆಲವೇ ಸಂಸ್ಥೆಗಳಿಗೆ, ಸಭೆಗಳಿಗೆ, ಸಭಾಪಾಲಕರುಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ಸುವಾರ್ಥ ಸೇವೆಯು ಪ್ರತಿಯೊಬ್ಬ ಕ್ರೈಸ್ತನ ಅತ್ಯಮೂಲ್ಯವಾದ ಅಥವಾ ಏಕೈಕವಾದ ಒಂದು ದೌತ್ಯ ಅನ್ನುವಂಥದ್ದನ್ನ ನೀನು ನಾನು ಮರೆಯಬಾರದು. ಸುವಾರ್ಥ ಸೇವೆ ಅನ್ನುವಂಥದ್ದು ನಾವು ಸಭೆಗಳನ್ನು ಸ್ಥಾಪಿಸುವಂತಹ ಒಂದು ಮಾರ್ಗವಲ್ಲ. ಸುವಾರ್ಥ ಸೇವೆ ಅನ್ನುವಂಥದ್ದು ಜನರನ್ನ ಒಂದು ಜಾಗದಲ್ಲಿ ಒಂದುಗೂಡಿಸುವಂತಹ ಒಂದು ಪ್ರಮೇಯವೂ ಅಲ್ಲ. ಸುವಾರ್ಥ ಸೇವೆ ಅನ್ನುವಂಥದ್ದು ಕ್ರಿಸ್ತನ ಸದ್ವರ್ತಮಾನವನ್ನ ಜನರಿಗೆ ತಿಳಿಯಪಡಿಸುವಂಥದ್ದು ಆಗಿದೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯ ಪ್ರಾರಂಭವನ್ನ ಹೀಗೆ ಪ್ರಾರಂಭಿಸಿದನು ಎಂಬುದಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 17ನೇ ವಾಕ್ಯ. ಇಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಮತ್ತೊಂದು ಆವರ್ತಿ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಸುವಾರ್ಥ ಸೇವೆ ಅನ್ನುವಂಥದ್ದು ಅಥವಾ ಸುವಾರ್ತೆಯನ್ನ ಪ್ರಚುರಪಡಿಸುವಂಥದ್ದು ಅಂದರೆ ದೇವರ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಜನರಿಗೆ ತಿಳಿಸುವಂಥದ್ದಾಗಿದೆ. ಸುವಾರ್ತೆ ಸುವಾರ್ಥ ಸೇವೆ ಅನ್ನುವಂಥದ್ದು ಜನರನ್ನ ಸಭೆಗಳಿಗೆ ಕೂಡಿಸುವಂತಹ ಒಂದು ಪದ್ಧತಿಯಲ್ಲ. ಸುವಾರ್ಥ ಸೇವೆ ಅನ್ನುವಂಥದ್ದು ನರಕಕ್ಕೆ ದಾಪುಗಾಲು ಹಾಕುತ್ತಿರುವ ಜನರನ್ನ ನರಕದಿಂದ ತಪ್ಪಿಸಿ ಪರಲೋಕದ ಮಾರ್ಗಕ್ಕೆ ನಡೆಸುವಂಥದ್ದಾಗಿದೆ ಸುವಾರ್ಥ ಸೇವೆ ಅನ್ನುವಂಥದ್ದು. ಇಂದು ನಾವುಗಳು ಮಾಡುವಂತಹ ಸೇವೆ ಏನಾಗಿದೆ ಎಂಬುವಂಥದ್ದನ್ನ
ಪರೀಕ್ಷಿಸಿಕೊಳ್ಳಬೇಕಾದ ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ. Preaching the gospel is not to build the earthly church. ಸುವಾರ್ಥ ಸೇವೆ ಎನ್ನುವಂಥದ್ದು ಈ ಲೋಕದಲ್ಲಿ ಒಂದು ಸಭೆಯನ್ನ ಸ್ಥಾಪಿಸುವಂಥದ್ದಲ್ಲ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಒಬ್ಬ ಪಾಪಿಯು ಮಾನಸಾಂತರ ಪಡುವುದಾದರೆ ಪರಲೋಕದಲ್ಲಿ ಬಹಳ ಸಂತೋಷ ಉಂಟಾಗ್ತದೆ. ಇವತ್ತು ನಾವುಗಳು ಒಬ್ಬ ವ್ಯಕ್ತಿ ಯೇಸುವನ್ನ ಅಂಗೀಕಾರ ಮಾಡುವುದಾದರೆ ಸಭೆಯಾಗಿ ನಾವು ಸಂತೋಷ ಪಡುತ್ತೇವೆ. ಯಾಕೆಂದ್ರೆ ನನ್ನ ಸಭೆಗೆ ಒಂದು ಕುಟುಂಬವು ಹಾಡಾಗಿದೆ. ನನ್ನ ಸಭೆಗೆ 100 ವಿಶ್ವಾಸಿಗಳು ಇದ್ದಂತಹ ಜಾಗದಲ್ಲಿ ಇವತ್ತು 101ನೇ ವಿಶ್ವಾಸಿ ಬಂದಿದ್ದಾನೆ. 50 ವಿಶ್ವಾಸಿಗಳು ಇದ್ದ ಜಾಗದಲ್ಲಿ ಒಂದು ವಿಶ್ವಾಸಿ ಬಂದು 51 ವಿಶ್ವಾಸಿಯಾಗಿದ್ದಾನೆ. ವಿ ಆರ್ ಹ್ಯಾಪಿ. ನಾವು ಸುವಾರ್ತೆಯನ್ನ ಸಾರುವಂಥದ್ದು, ಸುವಾರ್ತೆಯನ್ನ ಪ್ರಚುರಪಡಿಸುತ್ತಿರುವಂಥದ್ದು ಒಬ್ಬ ವ್ಯಕ್ತಿಯನ್ನ ನರಕದಿಂದ ತಪ್ಪಿಸಿ ಪರಲೋಕದ ಕಡೆಗೆ ನಡೆಸುವುದಕ್ಕಾಗಿಯೋ ಅಥವಾ ನಮ್ಮ ಈ ಲೌಕಿಕ ಸಭೆಯಲ್ಲಿ ಅಂಗತ್ವಗಳನ್ನ ಹೆಚ್ಚಿಸುವುದಕ್ಕಾಗಿಯೋ ಎಂಬುವಂಥದನ್ನ ನಾವು ಪರೀಕ್ಷಿಸಿಕೊಳ್ಳಬೇಕಾದ ಕಾಲದಲ್ಲಿ ಸೇರಿ ಬಂದಿದ್ದೇವೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಪರಲೋಕ ರಾಜ್ಯವು ಸಮೀಪಿಸಿದ್ದು, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಇಂದು ನಾವು ಸಾರುವ ಸುವಾರ್ತೆ ಏನಾಗಿದೆ? ಇದು ಯೇಸು ಸ್ವಾಮಿ ಮಾತ್ರ ಹೇಳಿದಂತಹ ಒಂದು ಕಾರ್ಯವಲ್ಲ. ಯೋಹಾನನು ತನ್ನ ಸೇವೆಯನ್ನ ಪ್ರಾರಂಭಿಸುವಂತಹ ಸಂದರ್ಭದಲ್ಲಿಯೂ ಇದೇ ಮಾತುಗಳನ್ನ, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳಿರುವಂಥದ್ದನ್ನ ಸತ್ಯವೇದದಲ್ಲಿ ಬರೆದಿರುವುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಸುವಾರ್ತೆ ಅನ್ನುವಂಥದ್ದು ಪರಲೋಕ ರಾಜ್ಯ ಸಮೀಪವಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಹೇಳುವಂಥದ್ದಾಗಿದೆ. ಪ್ರಿಯರೇ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯಲ್ಲಿ, ತನ್ನ 3.5 ವರ್ಷದ ಸೇವೆಯಲ್ಲಿ ಆತನು ತನಗೆ ವಹಿಸಿದಂತಹ ದೌತ್ಯವನ್ನ ಅಥವಾ ದೇವರು ತನಗೆ ಮಾಡಬೇಕೆಂಬುದಾಗಿ ಕೊಟ್ಟಂತಹ ಕೆಲಸವನ್ನ ಆತನು ಚಂದವಾಗಿ ಮಾಡಿ ಮುಗಿಸಿದನು. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ತಾನೇ ಹೇಳಿರುವಂಥದ್ದು, ನೀನು ನನಗೆ ಮಾಡಬೇಕೆಂದು ಕೊಟ್ಟ ಕೆಲಸವನ್ನ ನಾನು ಮಾಡಿ ಮುಗಿಸಿದ್ದೇನೆ. ಈ ರೀತಿ ತಂದೆಯಾದ ದೇವರು ಮಗನಾದ ಕ್ರಿಸ್ತನಿಗೆ ಕೊಟ್ಟ ಜವಾಬ್ದಾರಿಯನ್ನ ಮಾಡಿ ಮುಗಿಸಿ ಕಡೆಯದಾಗಿ ಲೋಕದ ಅಥವಾ ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿ ಆತನು ಪುನಃ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ತನ್ನೊಂದಿಗಿದ್ದಂತಹ ಶಿಷ್ಯರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಅದರ 18ರಿಂದ 20 ವಾಕ್ಯಗಳಲ್ಲಿ ಈ ಜವಾಬ್ದಾರಿ ಏನೆಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆ ಜವಾಬ್ದಾರಿ ಏನೆಂಬುದಾಗಿ ನಾವು ನೋಡುವಾಗ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಅರ್ಥ, ಜನರಿಗೆ ಪರಲೋಕ ರಾಜ್ಯದ ಕುರಿತಾಗಿರುವ ಸದ್ವರ್ತಮಾನವನ್ನ ತಿಳಿಯಪಡಿಸಿರಿ. 19ನೇ ವಾಕ್ಯ ಅದರ 20ನೇ ವಾಕ್ಯದಲ್ಲಿ, ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂಬುದಾಗಿ.
ಪ್ರತಿಯೊಬ್ಬ ದೇವರ ಮಗನ ಮಗಳ ಜವಾಬ್ದಾರಿ ಅನ್ನುವಂಥದ್ದು ತಾನು ಕಂಡುಕೊಂಡಿರುವಂತಹ, ತಾನು ಅನುಭವಿಸಿರುವಂತಹ ಈ ನಿತ್ಯ ಜೀವವನ್ನ ಇತರರಿಗೆ ತಿಳಿಯಪಡಿಸುವಂಥದ್ದಾಗಿದೆ. ಮೇಕ್ ಎ ಡಿಸೈಪಲ್, ಮೇಕ್ ಎ ಡಿಸೈಪಲ್. ಯೇಸು ಸ್ವಾಮಿ ಪ್ರಾರಂಭದ ಸಂದರ್ಭಗಳಲ್ಲಿ ಆತನು ತನ್ನ ಶಿಷ್ಯರನ್ನ ಆರಿಸಿಕೊಳ್ಳುವಾಗ ಹೇಳಿರುವಂತಹ ಒಂದು ಮಾತ, ಫಾಲೋ ಮೀ, ಐ ವಿಲ್ ಮೇಕ್ ಎ ಫಿಶರ್ ಆಫ್ ಮ್ಯಾನ್, ಫಿಶರ್ಸ್ ಆಫ್ ಮ್ಯಾನ್. ನನ್ನನ್ನು ಹಿಂಬಾಲಿಸಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಇದು ಕೇವಲ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಕೇಂದ್ರೀಕೃತವಾಗಿರುವಂತಹ ಕೆಲಸವಲ್ಲ. ಪ್ರತಿಯೊಬ್ಬ ದೇವರ ಮಗನ ಮಗಳ ಜವಾಬ್ದಾರಿ ಅನ್ನುವಂಥದ್ದು ಈ ಶುಭ ವರ್ತಮಾನವನ್ನ ಇತರರಿಗೆ ತಿಳಿಸುವಂಥದ್ದು. ಮೇಕ್ ಎ ಡಿಸೈಪಲ್. ನಾವು ಇಂದು ಓದಿದ ವಾಕ್ಯದಲ್ಲಿ ಯೇಸು ಸ್ವಾಮಿ ಮಾಡಿದ ಒಂದು ಅದ್ಭುತದ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯದ ಅದರ 30-31 ವಾಕ್ಯಗಳನ್ನ ನಾವು ಓದಿ ಕೇಳಿದ್ದೇವೆ. ನಾವು 27ನೇ ವಾಕ್ಯದಿಂದ ನಾವು ಕಲಿಯುವಾಗ, ಯೇಸು ಸ್ವಾಮಿ ಹಾದು ಹೋಗುತ್ತಿರುವಾಗ 2 ಕುರುಡರು ಆ ಮಾರ್ಗ ಮಧ್ಯದಲ್ಲಿ ಆತರು ಕುಳಿತಿರುವಂಥದ್ದನ್ನು ನಾವು ನೋಡುತ್ತೇವೆ. ಹೀಗೆ ಕುಳಿತಿರುವಂತಹ ಆ 2 ಕುರುಡರು ದಾವೀದ ಕುಮಾರನು ಅಥವಾ ಯೇಸು ಸ್ವಾಮಿ ಹಾದು ಹೋಗುತ್ತಿರುವಂತಹ ಸದ್ವರ್ತಮಾನವನ್ನ ಕೇಳಿದಾಗ ಆ 2 ಕುರುಡರು ಈ ರೀತಿಯಾಗಿ ಮೊರೆ ಇಡುತ್ತಿದ್ದಾರೆ, ದಾವೀದ ಕುಮಾರನೇ, ನಮ್ಮನ್ನು ಕರುಣಿಸು, ನಮ್ಮನ್ನು ಕರುಣಿಸು. ಬಿಕಾಸ್ ದೇ ಆರ್ ಬ್ಲೈಂಡ್, ಅವರು ಕುರುಡರಾಗಿದ್ದಾರೆ. ಅವರ ಪ್ರಾಯವಾಗಲಿ ಅವರ ಕುಲಗೋತ್ರವಾಗಲಿ ಏನೆಂಬುದಾಗಿ ಇಲ್ಲಿ ಬರೆಯಲ್ಪಡಲಿಲ್ಲ. ಆದರೆ ಆ ಕುರುಡರು ಯೇಸು ಸ್ವಾಮಿ ಹಾದು ಹೋಗುತ್ತಿದ್ದಾನೆ ಎಂಬ ವರ್ತಮಾನವನ್ನು ಕೇಳಿದಾಗ ಅವರು ಮೊರೆ ಇಡುವಂಥದ್ದು, ದಾವೀದ ಕುಮಾರನೇ, ನಮ್ಮ ಮೇಲೆ ಕರುಣೆಯಿಡು. ಇಲ್ಲಿ ನಾವು ನೋಡುವಂಥದ್ದು, ಯೇಸು ಸ್ವಾಮಿ ಅವರ ಜೀವಿತದಲ್ಲಿ ಅವರ ಪ್ರಾರ್ಥನೆಗೆ ಪ್ರತ್ಯುತ್ತರವನ್ನ ಅಥವಾ ಉತ್ತರವನ್ನ ಕೊಟ್ಟನು ಎಂಬುದಾಗಿ ಅದರ 28ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. 29ನೇ ವಾಕ್ಯದಲ್ಲಿ ನಾವು 28ನೇ ವಾಕ್ಯ ನೋಡ್ತೇವೆ. ಸೊ ಯೇಸು ಅವರನ್ನು, ನಾನು ಇದನ್ನು ಮಾಡಬಲ್ಲನೆಂದು ನಂಬುತ್ತೀರೋ ಎಂದು ಕೇಳಿದಕ್ಕೆ ಅವರು, ಹೌದು ಸ್ವಾಮಿ, ನಂಬುತ್ತೇವೆ ಅಂದರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ನೀವು ನಂಬಿದಂತೆ ನಿಮಗೆ ಆಗಲಿ ಎಂದನು. ಆಗ ಅವರಿಗೆ ಕಣ್ಣು ಬಂದವು. ಇಲ್ಲಿ 2 ಕುರುಡರು ಯೇಸುವಿನ ಬಳಿಯಲ್ಲಿ ಮೊರೆ ಇಡ್ತಾ ಇದ್ದಾರೆ, ಯೇಸುವೆ, ದಾವೀದನ ಕುಮಾರನೇ, ನಮ್ಮನ್ನು ಕರುಣಿಸು. ಅವರ ಜೀವಿತದಲ್ಲಿ ಒಂದು ಶಾರೀರಿಕವಾದ ಬಿಡುಗಡೆಗೋಸ್ಕರವಾಗಿ ಅವರು ಯೇಸುವಿನಲ್ಲಿ ಪ್ರಾರ್ಥಿಸುವಂಥದ್ದನ್ನ ನಾವು ನೋಡುವಂಥವರಾಗಿದ್ದೇವೆ. ಈ ರೀತಿ ಈ 2 ಕುರುಡರು ಯೇಸುವಿನಲ್ಲಿ ಪ್ರಾರ್ಥಿಸಿದಾಗ, ಯೇಸುವಿನಲ್ಲಿ ಮೊರೆಯಿಟ್ಟಾಗ, ಯೇಸು ಅವರ ಮೊರೆಗೆ ಕಿವಿಗೊಟ್ಟು ಅವರ ನಂಬಿಕೆಗೆ ಅನುಗುಣವಾಗಿ ಅವರ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನ, ಒಂದು ಸೌಖ್ಯವನ್ನ ದಯಪಾಲಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಸೊ ನಮ್ಮ ವಿಷಯ ಬಿಡುಗಡೆಯಲ್ಲ, ನಮ್ಮ ವಿಷಯ ಸೌಖ್ಯವೂ ಅಲ್ಲ. ಇಂದು ಅನೇಕ ಕ್ರೈಸ್ತರು ಯೇಸುವನ್ನು ಕೇವಲ ಸೌಖ್ಯದಾಯಕನಾಗಿ, ಯೇಸುವನ್ನು ಒಬ್ಬ ಬಿಡುಗಡೆ ಕೊಡುವಂತಹ ವ್ಯಕ್ತಿಯಾಗಿ ಮಾತ್ರ ನಂಬುವಂತಹ ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ.
ಸೊ ಇಲ್ಲಿ ಯೇಸು ಈ ಇಬ್ಬರು ಕುರುಡರಿಗೆ ಅವರ ನಂಬಿಕೆಗೆ ಅನುಗುಣವಾಗಿ ಅವರಿಗೆ ಬಿಡುಗಡೆಯನ್ನ ಕೊಟ್ಟನು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ತದನಂತರವಾಗಿ 30ನೇ ವಾಕ್ಯದಲ್ಲಿ ಯೇಸು ಅವರಿಗೆ ಒಂದು ವಿಚಾರವನ್ನು ಹೇಳುವಂಥದ್ದನ್ನು ನೋಡುತ್ತೇವೆ. ಇದು ಯಾರಿಗೂ ತಿಳಿಯಬಾರದು. ಅಂದ್ರೆ ತಮ್ಮ ಜೀವಿತದಲ್ಲಿ ಹೊಂದಿಕೊಂಡಂತಹ ಬಿಡುಗಡೆಯನ್ನ ಯಾರಿಗೂ ತಿಳಿಸಬಾರದು ಎಂಬುದಾಗಿ ಹೇಳಿದನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಕಾರಣ ಏನೆಂಬುದಾಗಿ ನಮಗೆ ಗೊತ್ತಿಲ್ಲ. ಕಾರಣಗಳು ಏನೇ ಆಗಿದ್ದಾಗಿಯೂ ಯಾವಾಗ ಆದರೆ 31ನೇ ವಾಕ್ಯದಲ್ಲಿ ನೋಡಿ, ಆದರೆ ಅವರು ಹೊರಟು ಹೋಗಿ ಆ ದೇಶದೊಳಗೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು. ಅವರು ಹೊರಟು ಹೋಗಿ ತಮಗೆ ಕಂಡು ಬಂದ ವಿಷಯವನ್ನ ಅಲ್ಲ ಹೇಳಿರುವಂಥದ್ದು. ಅವರು ಹೊರಟು ಹೋಗಿ ಆತನ ಸುದ್ದಿಯನ್ನ, ಯಾರ ಸುದ್ದಿಯನ್ನ? ಯೇಸುವಿನ ಸುದ್ದಿಯನ್ನ ಹಬ್ಬಿಸಿದರು. ಮೇಕ್ ಎ ಡಿಸೈಪಲ್. The disciple is one who proclaim. ಶಿಷ್ಯನು ಯಾರೆಂಬುದಾಗಿ ನೋಡುವಾಗ, ಯಾರು ಸದ್ವರ್ತಮಾನವನ್ನ ಪ್ರಚುರಪಡಿಸುತ್ತಾನೋ ಅವನೇ ನಿಜವಾದ ಶಿಷ್ಯನು. ಇವತ್ತು ನಮ್ಮ ದೇಶದಲ್ಲಿ ಅನೇಕ ಅಪೊಸ್ತಲರುಗಳು ಎದ್ದಿರುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕ ಶಿಷ್ಯ ವೃಂದಗಳು ಎದ್ದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಸತ್ಯವೇದ ಹೇಳುವಂಥದ್ದು, ಶಿಷ್ಯನು ಅಂದರೆ ಯಾರು ಕ್ರಿಸ್ತನ ಸದ್ವರ್ತಮಾನವನ್ನ, ಕ್ರಿಸ್ತನ ಪ್ರೀತಿಯನ್ನ, ಕ್ರಿಸ್ತನ ಕರುಣೆಯನ್ನ ಇತರರಿಗೆ ತಿಳಿಸಿಕೊಡುತ್ತಾನೋ ಅವನೇ ನಿಜವಾದ ಶಿಷ್ಯನು. ಪ್ರಿಯರೇ, ಈ ಮುಂಜಾನೆಯಲ್ಲಿ ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನ ಕರುಣೆಯನ್ನ, ಕ್ರಿಸ್ತನ ಬಿಡುಗಡೆಯನ್ನ, ಕ್ರಿಸ್ತನ ಸೌಖ್ಯವನ್ನ, ಕ್ರಿಸ್ತನ ಒದಗಿಸುವಿಕೆಯನ್ನ, ಕ್ರಿಸ್ತನ ಸಂರಕ್ಷಣೆಯನ್ನ ಎಲ್ಲವನ್ನ ಅನುಭವಿಸಿರುವಂತಹ ನಾವುಗಳು, ಕ್ರಿಸ್ತನ ಸೌಭಾಗ್ಯವನ್ನ ಅನುಭವಿಸಿರುವಂತಹ ನಾವುಗಳು ಇತರರಿಗೆ, ಅಥವಾ ಅವರು ಹೊರಟು ಹೋಗಿ ಯಾವ ದೇಶಕ್ಕೆ? ತಮ್ಮ ದೇಶಕ್ಕೆ. ಯಾವ ಗ್ರಾಮಕ್ಕೆ? ತಮ್ಮ ಗ್ರಾಮಕ್ಕೆ. ಯಾವ ಊರಿಗೆ? ತಮ್ಮ ಊರಿಗೆ. ಇಲ್ಲಿ ಬಿಡುಗಡೆ ಒಂದು ಅಮೆರಿಕದಲ್ಲಿ ಹೋಗಿ ಸಾಕ್ಷಿ ಹೇಳುವಂಥದ್ದಲ್ಲ. ಇಲ್ಲಿ ಸೌಖ್ಯವನ್ನು ಪಡೆದುಕೊಂಡು ಮಹಾರಾಷ್ಟ್ರಕ್ಕೆ ಹೋಗಿ ಸಾಕ್ಷಿ ಹೇಳುವಂಥದ್ದಲ್ಲ. ತಮ್ಮ ಊರಿಗೆ ಹೋಗಿ, ತಮ್ಮ ಮನೆಗೆ ಹೋಗಿ ಅವರು ಹೇಳಿರುವಂಥದ್ದು ಯೇಸುವಿನ ಸದ್ವರ್ತಮಾನವನ್ನ ಊರೆಲ್ಲ ಹಬ್ಬಿಸಿದರು. ದೇ ಪ್ರೊಕ್ಲೈಮ್ ದ ಗುಡ್ ನ್ಯೂಸ್ ಆಫ್ ಜೀಸಸ್ ಕ್ರೈಸ್ಟ್ to whole the nation, to whole the town, to whole the village. ಪ್ರಿಯರೇ, ಮೇಕ್ ಎ ಡಿಸೈಪಲ್. ಶಿಷ್ಯರನ್ನ ಮಾಡ್ರಿ. ಯಾವ ರೀತಿಯಾಗಿ? ಕ್ರಿಸ್ತನ ಸದ್ವರ್ತಮಾನವನ್ನ ಇತರರಿಗೆ ತಿಳಿಸುವುದರ ಮೂಲಕವಾಗಿ. ಮೇಕ್ ಎ ಡಿಸೈಪಲ್ by proclaiming the good news of Jesus Christ to other people. Are we doing? ಇದನ್ನು ನಾವು ಮಾಡ್ತಾ ಇದ್ದೇವಾ? ಇದನ್ನು ನಾವು ಮಾಡ್ತಾ ಇದ್ದೇವೆ ಎಂಬುವಂಥದ್ದನ್ನು ಪರೀಕ್ಷಿಸಿಕೊಳ್ಳಬೇಕಾದ ಕಾಲದಲ್ಲಿ ನೀನು ನಾನು ಜೀವಿಸ್ತಾ ಇದ್ದೇವೆ. ನಾವು ಬಿಡುಗಡೆಯ ಕುರಿತಾಗಿ ಹೇಳ್ತೇವೆ, ಆದರೆ ಬಿಡುಗಡೆ ಕೊಂತಹ ಯೇಸುವನ್ನ ಪ್ರಚುರಪಡಿಸುತ್ತಿದ್ದೇವಾ? In what way we introduce our Lord to other people? ಇತರ ಜನರಿಗೆ ಯಾವ ರೀತಿಯಾಗಿ ನಮ್ಮ ಕರ್ತನನ್ನ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ, ಅಥವಾ ಆತನ ಕುರಿತಾಗಿ ನಾವು ಪರಿಚಿತವನ್ನ ಮಾಡ್ತಾ ಇದ್ದೇವೆ ಎಂಬುವಂಥದ್ದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ಪ್ರಿಯರೇ, ದಿಸ್ ಟೂ ಬ್ಲೈಂಡ್ ಮ್ಯಾನ್, ಈ ಇಬ್ಬರು ಕುರುಡರು ತಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ ಹೊಂದಿಕೊಂಡಾಗ ಯೇಸು ಅವರಿಗೆ ಖಂಡಿತ
ಪ್ರತ್ಯೇಕವಾಗಿ ಹೇಳಿರುವಂಥದ್ದು ಬಿಡುಗಡೆಯ ಕುರಿತಾಗಿ ಹೇಳಬೇಡಿರಿ ಎಂಬುದಾಗಿ ಅಲ್ಲ. ದೇ ವೆಂಟ್ ಅಂಡ್ ದೇ ಪ್ರೊಕ್ಲೈಮ್ ಅಬೌಟ್ ಜೀಸಸ್ ಕ್ರೈಸ್ಟ್. ಅವರು ಹೊರಟು ಹೋಗಿ ಯೇಸುವಿನ ಕುರಿತಾಗಿ ಅವರು ಎಲ್ಲ ಕಡೆ ಅವರ ಊರಿಗೆಲ್ಲ ಅವರು ಸಾರಿದರು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. Are we doing? ಇಂದು ಅನೇಕ ಕ್ರೈಸ್ತರು ಸಭೆಗಳಿಗೆ ಹೋಗುವಂಥದ್ದೇ ಒಂದು ದೊಡ್ಡ ಒಂದು ತ್ಯಾಗವಾಗಿ ಮಾರ್ಪಟ್ಟಿದೆ. ಸೊ ಅನೇಕರು ಹೇಳುವಂಥದ್ದು ದೇ ಆರ್ ಬ್ಯುಸಿ. ವರ್ಷಕ್ಕೆ ಬರುವಂತಹ ಕೇವಲ 52 ಭಾನುವಾರಗಳಲ್ಲಿ 20 ಭಾನುವಾರ ಆರಾಧನೆಗೆ ಬಂದರೆ ಅದು ದೊಡ್ಡ ವಿಚಾರವಾಗಿದೆ. ಸೊ ಹೀಗಿರುವಾಗ where they will proclaim. Good news. Make a disciple. Make a disciple. Not to extend our church. ನಮ್ಮ ಸಭಾ ಕಟ್ಟಡವನ್ನ ವಿಸ್ತಾರಗೊಳಿಸುವುದಕ್ಕೋಸ್ಕರವಾಗಿ ಅಲ್ಲ. ಇಂದು ಅನೇಕ ನಮ್ಮ ದೇಶದಲ್ಲಿ ಹಳೆಯ ಸಭೆಗಳನ್ನು ಒಡೆದು ಹೊಸ ದೊಡ್ಡ ವಿಸ್ತಾರವಾದ ಸಭೆಗಳನ್ನು ಮಾಡ್ತಾ ಇದ್ದಾರೆ. ವಾಟ್ ಎವರ್ ದೇ ವಿಲ್ ಡೂ, ಲೆಟ್ ದೆಮ್ ಡೂ ಇಟ್. ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ಆಸ್ಕ್. ಆದ್ರೆ ಒಂದು ಪ್ರಶ್ನೆ, ನಾವು ಸುವಾರ್ತೆಯನ್ನು ಸಾರುತ್ತಿರುವಂಥದ್ದು ಒಬ್ಬ ನರಕಕ್ಕೆ ಹೋಗುವಂತಹ ವ್ಯಕ್ತಿಯನ್ನ ಪರಲೋಕಕ್ಕೆ ನಡೆಸುವುದಕ್ಕಾಗಿಯೋ ಅಥವಾ ನಮ್ಮ ಸಭೆಯ ಕಟ್ಟಡವನ್ನ ತುಂಬುವುದಕ್ಕಾಗಿಯೋ ಎಂಬ ಒಂದು ಪ್ರಶ್ನೆಯನ್ನು ನಾವು ಕೇಳಲೇಬೇಕು ಪ್ರಿಯರೇ. ಒಬ್ಬ ವ್ಯಕ್ತಿಗೆ ನಾವು ಸುವಾರ್ತೆಯನ್ನ ಸಾರಿ ಅವನನ್ನ ರಕ್ಷಣೆಗೆ ನಡೆಸಿದ ನಂತರವಾಗಿ ಅವನನ್ನ ಪರಲೋಕದ ಕಡೆಗೆ ನಡೆಸಬೇಕಾದ ಜವಾಬ್ದಾರಿಯು ನಮ್ಮ ಮೇಲೆ ಇದೆ ಎಂಬುವಂಥದ್ದನ್ನು ನಾನು ಮರೆಯಬಾರದು. ಸೊ ನಾವು ಹೇಳುವಂಥದ್ದು, ಒಬ್ಬ ವ್ಯಕ್ತಿಗೆ ಸುವಾರ್ತೆಯನ್ನು ಹೇಳಿದರೆ ಸಾಕು, ನನ್ನ ಜವಾಬ್ದಾರಿ ಮುಗಿತು ಎಂಬುದಾಗಿ. ಯೋಹಾನನ ಸುವಾರ್ತೆ 15-16 ವಾಕ್ಯ ಓದಿ ನೋಡಿ. ಯೋಹಾನ 15-16, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಂಥದ್ದು ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ, ನಿಂತಿಲ್ಲ ಅಲ್ಲಿಗೆ, ನಿಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ದಟ್ ಮೀನ್ಸ್, see what I proclaiming, ನಾನು ನನ್ನ ಬಾಯಿಯ ಮೂಲಕವಾಗಿ ಸಾರಿದ ಸುವಾರ್ತೆಯ ಮೂಲಕವಾಗಿ ಈ ವ್ಯಕ್ತಿ ರಕ್ಷಣೆಯನ್ನ ಹೊಂದಿದರೆ ಈ ವ್ಯಕ್ತಿ ನನ್ನ ಜೀವಿತವನ್ನ ನೋಡಿ ಹಿಂತಿರುಗಿ ಹೋಗಬಾರ್ದು. ಸೊ ನನ್ನ ನನ್ನ ಬಾಯಿಯ ಸುವಾರ್ತೆ, ನನ್ನ ಜೀವಿತದ ಸುವಾರ್ತೆ ಎರಡು ಒಂದೇ ಆಗಿರಬೇಕು. ಪ್ರಾರಂಭದಲ್ಲಿ ನಾನು ಹೇಳಿದೆ, ವಿ ಆರ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಬಟ್ ವಿ ಆರ್ ಸೆಟ್ ಅಪಾರ್ಟ್ ಫ್ರಮ್ ದಿಸ್ ವರ್ಲ್ಡ್. ನಾವು ಲೋಕದಿಂದ ಬೇರ್ಪಡಿಸಿರುವಂತವರು. We cannot live according to this word. We have to live according to the God's word. ದೇವರ ವಾಕ್ಯಾನುಸಾರವಾಗಿ ನಮ್ಮ ಜೀವಿತವನ್ನ ಜೀವಿಸುವಂತವರಾಗಿದ್ದೇವೆ ನಾವುಗಳು. The word law, ಲೋಕದ ಕಾನೂನು ಹೇಳುವಂಥದ್ದು nothing, no sin, nothing. But Bible say what is sin, what to do, what not to do. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನುವಂಥದ್ದು ದೇವರ ವಾಕ್ಯ ನಮಗೆ ಕಲಿಸಿಕೊಡ್ತದೆ. ಆದುದರಿಂದ ಕೀರ್ತನೆ ಹೇಳ್ತಾ ಇದೆ, ಯುವರ್ ವರ್ಡ್ ಇಸ್ ಅ ಲ್ಯಾಂಪ್ ಟು ಮೈ ಫೀಟ್ ಅಂಡ್ ಲೈಟ್ ಟು ಮೈ ಪಾತ್. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. Make a disciple is not only through mouth, by through your action, by through your life. ನಿನ್ನ ಸುವಾರ್ತೆ ಅನ್ನುವಂಥದ್ದು ಕೇವಲ ಬಾಯಿಯ ಮೂಲಕವಾಗಿ ಮಾತ್ರವಲ್ಲ, ನಿನ್ನ ಜೀವಿತದ ಮೂಲಕವಾಗಿ. ಆದುದರಿಂದಲೇ ಇಂಗ್ಲಿಷಲ್ಲಿ ಒಂದು ಮಾತು ಹೇಳ್ತಾರೆ, ಆಕ್ಷನ್ ಸ್ಪೀಕ್ ಲೌಡರ್ ದ್ಯಾನ್ ದ ವರ್ಡ್ಸ್.
ಪ್ರಿಯರೇ, let us examine our life. It is not a command of any church. ಯಾವುದೋ ಒಂದು ಸಭೆ ಕೊಟ್ಟಿರುವಂತಹ ಆಜ್ಞೆಯಲ್ಲ. ಯಾವುದೋ ಒಬ್ಬರು ಬಿಷಪ್ ಅವರು ಕೊಟ್ಟಿರುವಂತಹ ಒಂದು ಆಜ್ಞೆಯಲ್ಲ. ಯಾವುದೋ ಒಂದು ಸಭೆಯ ಪ್ರೆಸಿಡೆಂಟ್ ಕೊಟ್ಟಿರುವಂತಹ ಆಜ್ಞೆಯಲ್ಲ. ಯಾವುದೋ ಒಬ್ಬರು ಸೂಪರಿಂಟೆಂಡೆಂಟ್ ಕೊಟ್ಟಿರುವಂತಹ ಆಜ್ಞೆ ಅಲ್ಲ. ಇದು ನಮ್ಮ ಸರ್ವಶಕ್ತನಾದ ದೇವರು ಕೊಟ್ಟಿರುವಂತಹ ಆಜ್ಞೆ. ಗೋ ಅಂಡ್ ಮೇಕ್ ಎ ಡಿಸೈಪಲ್. ಹೊರಟು ಹೋಗಿ ಜನರನ್ನು ಶಿಷ್ಯರನ್ನಾಗಿ ಮಾಡ್ರಿ. ಒಬ್ಬ ದೇವ ಭಕ್ತ ಹೇಳಿರುವಂತಹ ಒಂದು ಮಾತು, Christianity without discipleship is always Christianity without Christ. ಮತ್ತು ನಾವು ಹೇಳ್ತಾರೆ, Christianity without discipleship is always Christianity without Christ. ಶಿಷ್ಯರನ್ನ ಉಂಟು ಮಾಡದ ಕ್ರೈಸ್ತತ್ವವು ಕ್ರಿಸ್ತನೇ ಇಲ್ಲದಂತಹ ಕ್ರೈಸ್ತತ್ವವಾಗಿದೆ. ನಿನ್ನ ಸಭೆಯಲ್ಲಿ ಶಿಷ್ಯಂದಿರನ್ನ ನೀನು ರೂಪಿಸದೆ ಹೋದರೆ ನಿನ್ನ ಸಭೆಯಲ್ಲಿ ಕ್ರಿಸ್ತನಿಗೆ ಸ್ಥಾನವಿಲ್ಲ. Let us examine. ಮತ್ತೆ ಹೇಳ್ತೀನಿ, Christianity without discipleship is always Christianity without Christ. ಶಿಷ್ಯರನ್ನ ರೂಪಿಸದ ಕ್ರೈಸ್ತತ್ವವು ಕ್ರಿಸ್ತನಿಲ್ಲದ ಕ್ರೈಸ್ತತ್ವವಾಗಿದೆ. ನಮ್ಮ ಕ್ರೈಸ್ತತ್ವ ಏನಾಗಿದೆ ಸ್ವಾಮಿಗಳೇ? ಸೊ ದೇವರ ಮುಂಭಾಗದಲ್ಲಿ ಹೇಳುವುದಕ್ಕೆ ಏನಿದೆ? ಕಾಣಿಕೆ ಕೊಟ್ಟೆ, ದಶಮ ಭಾಗ ಕೊಟ್ಟೆ, ಕೃತಜ್ಞತಾ ಕಾಣಿಕೆ ಕೊಟ್ಟೆ, ದೊಡ್ಡದ್ದು ಆಲಯವನ್ನು ಕಟ್ಟುವುದಕ್ಕೆ ಹಣ ಕೊಟ್ಟೆ, ಸ್ಥಳ ಕೊಟ್ಟೆ, ಉಚಿತವಾಗಿ ಸಭೆಯ ವಿಚಾರಗಳಲ್ಲಿ ಸಭೆಯ ಕೆಲಸದಲ್ಲಿ ಉಚಿತವಾಗಿ ನಾನು ಮಾಡಿಕೊಟ್ಟೆ. ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ನೀನು ನಾನು ನಮ್ಮ ಜೀವಿತದ ಮೂಲಕವಾಗಿ ಶಿಷ್ಯರನ್ನ ರೂಪಿಸದೆ ಹೋದರೆ ನಮ್ಮ ಜೀವಿತ ಕ್ರಿಸ್ತನಿಲ್ಲದ ಜೀವಿತ ಅನ್ನುವಂಥದ್ದಾಗಿದೆ. So no darkness can hide the sun rays. ಬೆಳಗಿನ ಸೂರ್ಯನ ಕಿರಣಗಳನ್ನ ಯಾವ ಕಾರ್ಗತ್ತಲುಗಳಿಂದಲೂ ಮುಚ್ಚುವುದಕ್ಕೆ ಸಾಧ್ಯವಿಲ್ಲ. ಇಫ್ ವಿ ಆರ್ ಫಿಲ್ಡ್ ವಿತ್ ಕ್ರೈಸ್ಟ್, ನಾವು ಕ್ರಿಸ್ತನಿಂದ ತುಂಬಲ್ಪಟ್ಟಿದ್ದರೆ ಶಿಷ್ಯತ್ವವು ನಮ್ಮಿಂದ ಹೊರಡುವಂಥದ್ದಾಗಿದೆ. ಲೆಟ್ ಯುವರ್ life be a gospel to the other people. ಅನೇಕ ಬಾರಿ ನಾನು ಹೇಳಿರುವಂತಹ ಒಂದು ಮಾತು ಹೇಳ್ತೇನೆ, preach the gospel, use the word whenever it is necessary. ಸುವಾರ್ತೆಯನ್ನ ಸಾರಿರಿ, ಅವಶ್ಯವಿದ್ದಲ್ಲಿ ಮಾತ್ರ ಪದಗಳನ್ನ ಬಳಸಿರಿ. ಅರ್ಥ, ಲೆಟ್ ಯುವರ್ ಲೈಫ್ ಬಿ ಎ ಗಾಸ್ಪಲ್. ನಿಮ್ಮ ಜೀವಿತ ಒಂದು ಸುವಾರ್ತೆಯಾಗಿರಬೇಕು. ಪ್ರಿಯರೇ, ಈ ಮುಂಜಾನೆಯಲ್ಲಿ
ನಮ್ಮ ಕರ್ತನು, ನಮ್ಮ ರಕ್ಷಕನು, ನಮ್ಮ ಒಡೆಯನು ಈ ಲೋಕವನ್ನ ಬಿಟ್ಟು ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕಿಂತ ಮುಂಚಿತವಾಗಿ ಹೇಳಿದಂಥ ಅಮೂಲ್ಯವಾದ ಮುತ್ತಾಗಿದೆ, ಮೇಕ್ ಎ ಡಿಸೈಪಲ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಜೀವಿತದಲ್ಲಿ ಕೆಲವರು ಹೇಳಿರುವಂತಹ ಮಾತುಗಳನ್ನು ನಾವು ಎಂದಿಗೂ ಮರೆಯೋದಿಲ್ಲ. ಹೊರದೇಶಕ್ಕೆ ಕೆಲಸಕ್ಕೆ ಹೋಗುವಂಥ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಹೇಳ್ತಾನೆ, ನಾನು ಹೋದ ಮೇಲೆ ನಿನಗೆ ಒಂದು ಕೆಲಸವನ್ನ ಸಿದ್ಧ ಮಾಡ್ತೇನೆ ಎಂಬುದಾಗಿ ಹೇಳ್ಬಿಟ್ಟು ಹೋದ್ರೆ ಆ ಒಂದು ಮಾತು ಇವನು ಯಾವತ್ತೂ ಮರೆಯೋದಿಲ್ಲ. ಇಲ್ಲ, ಹೊರದೇಶಕ್ಕೆ ಹೋಗುವಂತ ಒಬ್ಬ ವ್ಯಕ್ತಿ ನಾನು ಹೋದ ಮೇಲೆ ಪ್ರತಿ ತಿಂಗಳು ನಿನಗೆ ಸಹಾಯ ಮಾಡ್ತೇನೆ ಎಂಬುದಾಗಿ ಹೇಳ್ಬಿಟ್ಟು ಹೋದ್ರೆ ಆ ಮಾತನ್ನ ಅದುವರೆಗೂ ಮಾತನಾಡಿದೆ ಮಾತೆಲ್ಲ ಮರ್ತು ಹೋದ್ರೆ ಇದನ್ನು ಯಾವತ್ತೂ ಮರೆಯೋದಿಲ್ಲ. ಬಿಕಾಸ್ ದಟ್ ಇಸ್ ಅ ಪ್ರೇಷಿಯಸ್ ವರ್ಡ್. ಇಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಒಯ್ಯಲ್ಪಡುವುದಕ್ಕೆ ಮುಂಚಿತವಾಗಿ ಹೇಳಿರುವಂತ ಮಾತು, ಮೇಕ್ ಎ ಡಿಸೈಪಲ್, ಶಿಷ್ಯರನ್ನು ಮಾಡ್ರಿ. ನಾವು ಶಿಷ್ಯರನ್ನ ಮಾಡ್ತಾ ಇದ್ದೇವೋ ಅಥವಾ ಸಭೆಗಳನ್ನ ಕಟ್ತಾ ಇದ್ದೇವೋ? ಆಯ್ಕೆ ನಿಮಗೆ ಬಿಟ್ಟಿರುವಂಥದ್ದು, ಆಯ್ಕೆ ನಮಗೆ ಬಿಟ್ಟಿರುವಂಥದ್ದು. ಮೇಕ್ ಎ ಡಿಸೈಪಲ್. ಕ್ರಿಶ್ಚಿಯಾನಿಟಿ ವಿತೌಟ್ ಡಿಸೈಪಲ್ಶಿಪ್ ಈಸ್ ಆಲ್ವೇಸ್ ಕ್ರಿಶ್ಚಿಯಾನಿಟಿ ವಿತೌಟ್ ಕ್ರೈಸ್ಟ್. ಶಿಷ್ಯತ್ವವನ್ನ ಮಾಡದ ರೂಪಿಸದ ಕ್ರೈಸ್ತತ್ವವು ಕ್ರಿಸ್ತನಿಲ್ಲದ ಕ್ರೈಸ್ತತ್ವವಾಗಿದೆ. ಈ ಉದಾಹರಣೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥ ಅಮೂಲ್ಯವಾದ ಮುತ್ತನ್ನ ಮತ್ತೊಂದು ಆವತ್ತು ಹೇಳ್ತೇನೆ, ಮೇಕ್ ಎ ಡಿಸೈಪಲ್, ಶಿಷ್ಯರನ್ನು ಮಾಡಿರಿ. ಮಾರ್ಕನ ಸುವಾರ್ತೆ ಅದರ 16ನೇ ಅಧ್ಯಾಯ ಅದರ 15ನೇ ವಾಕ್ಯ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನ ಸಾರಿರಿ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಅದರ 19ನೇ ವಾಕ್ಯ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಮತ್ತಾಯನ ಸುವಾರ್ತೆ 9ನೇ ಅಧ್ಯಾಯ ಅದರ 31ನೇ ವಾಕ್ಯ, ಆದರೆ ಅವರು ಹೊರಟು ಹೋಗಿ ಆ ದೇಶದಲ್ಲೆಲ್ಲ ಆತನ ಸುದ್ದಿಯನ್ನು ಹಬ್ಬಿಸಿದರು. ಆರ್ವಿ, ನಾವು ಯಾವ ಗುಂಪಿಗೆ ಸೇರಿದ್ದೇವೆ? ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿಮ್ಮ ವಾಕ್ಯದ ಗುಣಾರ್ಥಗಳನ್ನು ತಿಳಿಯಪಡಿಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅವರ ಜೀವಿತದಲ್ಲಿರುವಂತಹ ಪ್ರತಿಯೊಂದು ಅವಶ್ಯಕತೆಗಳ ಮುಂಭಾಗದಲ್ಲಿ ನಿನ್ನ ಅದ್ಭುತವನ್ನು ಮಾಡು. ಅದಕ್ಕಿಂತಲೂ ಮಿಗಿಲಾಗಿ ತಮ್ಮನ್ನು ತಾವೇ ದೇವರಿಗೋಸ್ಕರವಾಗಿ ಬೇರ್ಪಡಿಸಿ ಒಂದು ಪ್ರತ್ಯೇಕತೆ ಜೀವಿತವನ್ನು ಜೀವಿಸುವಂತೆ ಕೃಪೆ ಮಾಡೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ನಮ್ಮ ಪ್ರಾರ್ಥನೆ ಕಲಿತಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೇಲೆ ಸರ್ವಶಕ್ತರಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಈ ವಾರ ನಿಮ್ಮೆಲ್ಲರ ಜೀವಿತದಲ್ಲಿ ಒಂದು ದೈವಿಕ ಸಮೃದ್ಧಿಯ ವಾರವಾಗಿ ಮಾರ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆಯಲ್ಲಿ ಪರಸ್ಪರ ನೆನೆಸಿಕೊಳ್ಳುವ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.